ಇನ್ನು ಈ ಪ್ಲ್ಯಾನ್ ಆಗಿದ್ದೆ ವಿದ್ಯಾರ್ಥಿಗಳು ಅವರ ಮನೆಯವ್ರಿಗೆ ಯಾರಿಗೂ ಕೂಡ ಹೇಳ್ದೇನೆ ಮನೆಯಿಂದ ಕದ್ದು ಮುಚ್ಚಿ ಹೋಗಿದ್ರು. ರಾತ್ರಿ ಔಟಿಂಗ್ ಹೋಗೋಕ್ಕೆ ವಿದ್ಯಾರ್ಥಿಗಳು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಯಾರೊಬ್ಬರು ಕೂಡ ಅವ್ರ ಮನೇಲಿ ಹೇಳಿರಲಿಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ಮಲಗಿದ ಮೇಲೆ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಸುಮಾರು ಬೆಳಗಿನ ಜಾವ 3:30 ಸುಮಾರಿಗೆ ಮನೆಯಿಂದ ಹೊರಡ್ತಾರೆ. ಆದರೆ ಪೋಷಕರು ನಮ್ಮ ಮಕ್ಕಳು ಮನೆಯಲ್ಲೇ ಮಲಗಿದ್ದಾರೆ ಅಂತ ಅಂದ್ಕೊಂಡಿದ್ರು. ಯಾವಾಗ ಅಪಘಾತ ಆಗಿ ನಿಮ್ಮ ಮಗಳು ಅಥವಾ ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ಪೊಲೀಸರು ಕರೆ ಮಾಡೋವರೆಗೂ ಕೂಡ ನಮ್ಮ ಮಕ್ಕಳು ಮನೆಯಲ್ಲೇ ಇದ್ದಾರೆ ಅಂತ ಪೋಷಕರು ಭಾವಿಸಿದ್ರು. ಪೊಲೀಸರು ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಅದೇನೇ ಹೇಳಿದ್ರು, ಇಲ್ವಲ್ಲ ನಮ್ಮ ಮಕ್ಕಳು ಮನೇಲಿ ಮಲಗಿದ್ದಾರೆ ಅಂತ ಹೇಳಿ. ಸೊ ಕಾರ್ನಲ್ಲಿದ್ದಂಥ ಯಾರಿಗೂ ಕೂಡ DL ಇಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಕಾರ್ ಓಡಿಸೋದಕ್ಕೆ ಬೇಕಾಗಿರುವಂಥ ಮೇಜರ್ ವಯಸ್ಸು ಅದು ಕೂಡ ಆಗಿರಲಿಲ್ಲ. 4 ಜನ 17 ವರ್ಷದವರು. ಸೊ ಎಲ್ಲರೂ ಈಗ ಈ ಒಂದು ಭೀಕರ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. 200 ಕಿಲೋಮೀಟರ್ ವೇಗದಲ್ಲಿ ಆ ಯಮ ವೇಗದಲ್ಲಿ ಬಂದಂಥ ಕಾರು ನಿಯಂತ್ರಣಕ್ಕೆ ಸಿಕ್ಕಿಲ್ಲ. ನಂತರ ಏಕಾಏಕಿ ಹೋಗಿ ಕ್ಯಾಂಟರ್ಗೆ ಡಿಕ್ಕಿ ಆಗುತ್ತೆ, ಕ್ಯಾಂಟರ್ ಪಲ್ಟಿ ಆಗುತ್ತೆ. ಕಾರಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಒಬ್ಬೊಬ್ಬರದು ಒಂದೊಂದು ರೀತಿ ಕರುಣಾಜನಕ ಕಥೆ. ಗಗನ್ ಅನ್ನುವಂಥ ಒಬ್ಬ ವ್ಯಕ್ತಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ತನ್ನ ಪಾಡಕ್ಕೆ ತನ್ನ ಬೈಕ್ನಲ್ಲಿ ಬರ್ತಾ ಇರ್ತಾನೆ. ಆತ ಕೂಡ ಸಾವಿನ ಮನೆ ಸೇರುವಂಥದ್ದು. ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದಂತೆ. ಸೊ ಇವರು 6 ಜನ ಈ ಕಾರಲ್ಲಿ ಯಾವ ಉದ್ದೇಶಕ್ಕಾಗಿ ಯಾವ ಕಡೆ ಹೋಗ್ತಾ ಇದ್ರು ಅಂತ ಗೊತ್ತಿಲ್ಲ. ಟುವರ್ಡ್ಸ್ ಹೊಸಕೋಟೆ ಟು ದೇವನಹಳ್ಳಿ ಕಡೆ ಹೋಗ್ತಾ ಇದ್ರು. ಸೊ ಅವರೆಲ್ಲ ಮೃತಪಟ್ಟಿರ್ತಾರೆ. ಈಗ ಅವ್ರದ್ದೆಲ್ಲ ಕಾನೂನು ರೀತಿ ಕ್ರಮ ಜರುಗಿಸಿ ಇನ್ಕ್ವೆಸ್ಟ್ ಮಾಡಿ ಆ ಮೃತರ ಸಂಬಂಧಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ನಡೀತಾ ಇರ್ತದೆ. ಇದು ತಂದೆ ತಾಯಿಗೂ ಗೊತ್ತಿಲ್ಲ ಇವ್ರ ಫ್ರೆಂಡ್ಸ್ ಯಾರು ಎತ್ತ ಅಂತ ಹೇಳ್ಬಿಟ್ಟು ಹೇಳಿ. ಎಲ್ಲ ಪಿಯರ್ ಗ್ರೂಪ್ಸು ಒಂದೇ ಕಾಲೇಜಲ್ಲಿ ಓದ್ದವರೆಲ್ಲ ಬಹುಶಃ ಸುತ್ತಮುತ್ತಲಿನ ಫ್ರೆಂಡ್ಸ್ ಅಂತ ನಾನು ಭಾವನೆ ಮಾಡ್ತೀನಿ. ಯಾವ ಕಾರಣಕ್ಕೆ ಹೋಗ್ತದೆ ಅನ್ನೋದು ಅವ್ರ ಪೋಷಕರು ಸಹ ಗೊತ್ತಿಲ್ಲ. ಈಗ ನಾವೆಲ್ಲರೂ ಅವ್ರನ್ನ ಪೇರೆಂಟ್ಸನ್ನ ಬೇಸ್ಡ್ ಆನ್ ದಿ ಮೊಬೈಲ್ ಡೀಟೇಲ್ಸು ನಾವು ಪತ್ತೆ ಮಾಡಿದ್ದೀವಿ. ಸೊ ಈಗ ಪೋಸ್ಟ್ ಮಾರ್ಟಮ್ ಕಾರ್ಯ ನಡೀತಾ ಇದೆ. ಈಗಾಗಲೇ 3 ಮೃತದೇಹಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಅವರ ಸಂಬಂಧಿಕರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಇನ್ನೊಂದು 3 ಇಲ್ಲೇ ನಮ್ಮ ಮೆಡಿಕಲ್ ಕಾಲೇಜು ಹೊಸಕೋಟೆಯಲ್ಲಿ PM ನಡೀತಾ ಇದೆ. ಮತ್ತು ಇದನ್ನು ಅಟ್ ಎ ಟೈಮ್ 7 ಮೆಂಬರ್ಸ್ ಡೆತ್ ಆಗಿರೋದ್ರಿಂದ DSP ಹೊಸಕೋಟೆ ಅವರಿಗೆ ಮುಂದಿನ ತನಿಖೆಗೆ ವಹಿಸಲಾಗಿರ್ತದೆ. ನಂತರ ನಾಳೆ ಅಲ್ಲಿ ಜಾಯಿಂಟ್ ಇನ್ಸ್ಪೆಕ್ಷನ್ ಬೈ ದಿ NHAI, PWD, ಪೊಲೀಸ್, RTO ಎಲ್ಲರೂ ಸಹ ಸ್ಪಾಟಲ್ಲಿ ಪರಿಶೀಲನೆ ಮಾಡಿ ಏನು ತಾಂತ್ರಿಕ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಸಹ ಪರಿಶೀಲಿಸಿ ಅದನ್ನು ಸರಿಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.